ಅಗ್ನಿ ದಿಕ್ಕಲ್ಲಿ ಒಂದು ಬಾವಿ ಇದೆ. ಈ ಬಾವಿ ಇದ್ರೆ ಆ ಮನೆಯಲ್ಲಿ ಅನೇಕ ಸಂಕಷ್ಟಗಳು, ಕಂಟಕಗಳು ಮತ್ತು ಭವಿಷ್ಯವನ್ನ ತುಂಬಾ ಹಾಳು ಮಾಡ್ಕೊಂಡಿರ್ತಾರೆ. ಅವರ ಇಡೀ ಫ್ಯಾಮಿಲಿ ಡೌನ್ ಫಾಲ್ ಆಗಿರುತ್ತೆ. ಆ ಮನೆಗೆ ಯಾವತ್ತೂ ಶುಭ ಫಲವನ್ನ ಕೊಡೋದಿಲ್ಲ. ಹೆಣ್ಮಕ್ಳು ಡಾಮಿನೇಟ್ ಆಗ್ತಾರೆ, ಮನೆಯಲ್ಲಿ ಡೈವರ್ಸ್ಗಳು ಜಾಸ್ತಿ ಆಗುತ್ತೆ, ಗಂಡ ಹೆಂಡತಿ ಹೊಂದಾಣಿಕೆ ಜಾಸ್ತಿ ಆಗಲ್ಲ, ಹೆಣ್ಮಕ್ಳು ಮದುವೆ ಆಗಲ್ಲ, ಹೆಣ್ಮಕ್ಳಿಗೆ ಅನಾರೋಗ್ಯ, ಈ ರೀತಿ ಅನೇಕ ಪ್ರಾಬ್ಲಮ್ಗಳನ್ನ ಅವರು ಅನುಭವಿಸ್ತಿರ್ತಾರೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದ ನಮಸ್ಕಾರಗಳು. ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಎಲ್ಲ ಕಾಮೆಂಟ್ಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅಲ್ಲಿ ಉತ್ತರ ಕೊಡೋಕ್ಕಾಗಲಿಲ್ಲ ಅಂದ್ರೂ ಅದರ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರನೇ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದರ ಜೊತೆಗೆ ಇದೇ ಏಪ್ರಿಲ್ ಕೊನೆಯ ವಾರದಲ್ಲಿ ಹೊಸ ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ವಾಸ್ತುಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥವ್ರಿದ್ದರೆ ಬೇಗ ಅಡ್ಮಿಷನ್ ಆಗಿ ಮತ್ತು ಲಿಮಿಟೆಡ್ ಮೆಂಬರ್ಸಿಗೆ ಮಾತ್ರ ಕ್ಲಾಸಸ್ ನಡೆಯುತ್ತೆ. ಇನ್ನು ಪ್ರಮುಖವಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಕಂಟೆಂಟ್ ಬಂದು ಆಗ್ನೇಯ ದಿಕ್ಕು. ಆಲ್ರೆಡಿ ನನ್ನ ಎಪಿಸೋಡ್ ನೋಡ್ತಾ ಇರುವಂಥವ್ರಿಗೆ ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಬಂದಿರುತ್ತೆ. ನೋಡಿ, ಇದು ಅಗ್ನಿ ದಿಕ್ಕು. ಅಗ್ನಿ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಸಂಪು, ಬಾವಿ ಈ ರೀತಿ ಇರಬಾರ್ದು. ಇಲ್ಲ ಗುರುಗಳೇ, ನಾವೊಂದು ಹಳೇ ಜಾಗವನ್ನು ತಗೊಂಡ್ವಿ, ಆ ಜಾಗದಲ್ಲಿ ಮನೆ ಹೊಡೆದಾಕ್ತಾ ಇದೀವಿ, ಬಾವಿ ಇದೆ, ಆ ಬಾವಿಯಲ್ಲಿ ನೀರಿಲ್ಲ. ಫಸ್ಟ್ ಇದಕ್ಕೆ ಪರಿಹಾರ ಹೋಗ್ಬಿಡೋಣ. ನೋಡಿ, ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಬಾವಿ ಇದೆ, ಅಗ್ನಿ ದಿಕ್ಕಲ್ಲಿ ಒಂದು ಬಾವಿ ಇದೆ. ಈ ಬಾವಿ ಇದ್ರೆ ಆ ಮನೆಯಲ್ಲಿ ಅನೇಕ ಸಂಕಷ್ಟಗಳು, ಕಂಟಕಗಳು ಮತ್ತು ಭವಿಷ್ಯವನ್ನು ತುಂಬ ಹಾಳು ಮಾಡ್ಕೊಂಡಿರ್ತಾರೆ. ಅವರ ಇಡೀ ಫ್ಯಾಮಿಲಿ ಡೌನ್ ಫಾಲ್ ಆಗಿರುತ್ತೆ. ನೋಡಿ, ಇಲ್ಲಿ ಬಾವಿ ಇದ್ದಾಗ ಇದನ್ನು ಮುಚ್ಚೋದಿದ್ರೆ ಡೈರೆಕ್ಟಾಗಿ ಮುಚ್ಚುವ ಹಾಗಿಲ್ಲ. ಜೊತೆಗೆ ಅತಿಯಾದ ನೀರು ಫ್ಲೋ ಆಗ್ತಾ ಇದ್ರೂ ಮುಚ್ಚಕ್ಕಾಗಲ್ಲ. ಇಲ್ಲ ಗುರುಗಳೇ, ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಆಲ್ಮೋಸ್ಟ್ ಇಲ್ಲ, ನಮ್ಮ ತುಂಬ ತಾತನ ಕಾಲದ್ದು ಅಂದರೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ, ಇದನ್ನು ಒಂದು ಒಳ್ಳೆ ತಾರಾಬಲ, ಯಜಮಾನನಿಗೆ ತಾರಾಬಲ ಇರುವಂಥದ್ದನ್ನು ನೋಡಿಕೊಂಡು ಒಂದು ಫಲವತ್ತಾಗಿರುವಂತಹ ಜಮೀನಿನ ಮಣ್ಣು, 5 ನದಿ ನೀರು ಮತ್ತು ಪಂಚಪಲ್ಲವಗಳು, ಪಂಚ ತೊಗಟೆಗಳು ಈ ರೀತಿಯಾಗಿ, ಮತ್ತು ರಾಜಶಾಲೆ, ಅಶ್ವಶಾಲೆ, ಗಜಶಾಲೆ, ಸಂಗಮದ ಮಣ್ಣು, ಈ ರೀತಿಯ 5 ವಿಶೇಷವಾಗಿರುವಂತಹ ಮಣ್ಣುಗಳನ್ನು ತೆಗೆದುಕೊಂಡು ಬಂದು ಈ ಬಾವಿ ಒಳಗಡೆ ಹಾಕಿ ಒಂದು ವಿಶೇಷವಾಗಿ ಕೈಯಲ್ಲಿ ಬರೆದಿರುವಂಥದ್ದು, ತುಂಬ ಪ್ರಿಂಟೆಡ್ ಯಂತ್ರಗಳು ಸಿಗುತ್ತೆ, ಅದನ್ನು ಹಾಕಬಾರ್ದು. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಕೈಯಲ್ಲಿ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಮತ್ಸ್ಯ ಯಂತ್ರವನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡಿ ಈ ಬಾವಿ ಒಳಗಡೆ ಹಾಕಬೇಕು. ಆ ಬಾವಿ ಒಳಗಡೆ ಹಾಕಿದ ಮೇಲೆ ಆ ಬಾವಿಯನ್ನು ಮುಚ್ಚಬೇಕು. ಇದರಿಂದ ಕೂಡ ನಿಮಗೆ ದೋಷಗಳು ನಿವಾರಣೆ ಆಗುತ್ತೆ. ಅದಾದ ಮೇಲೆ ನಿಮ್ಗೆ ಯಾವ ಥರ ಬೇಕು ಅದನ್ನು ವಾಸ್ತು ಪ್ರಕಾರ ನೋಡಿಕೊಂಡು ಮನೆಯನ್ನು ಕಟ್ಕೋಬೋದು. ಇದು ಬಂದು ಹಳೆಯ ಬಾವಿಗಳ ವಿಚಾರ ಆಯಿತು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಒಂದು ಸೌತ್ ರಸ್ತೆ ಆದರೆ, ಸೌತ್ ರೋಡ್ ಆದರೆ ಒಂದು ಬಾವಿ ಅಥವಾ ಸಂಪನ್ನ ಇಲ್ಲಿ ಮಾಡಿಬಿಟ್ಟಿರ್ತಾರೆ, ಅಥವಾ ಈ ಜಾಗದಲ್ಲಿ ಮಾಡಿರ್ತಾರೆ, ಬಾವಿ ಅಥವಾ ಸಂಪು ಇಲ್ಲೆಲ್ಲೋ ಮಾಡಿರ್ತಾರೆ. ಇದೆರಡೂ ಕೂಡ ಆ ಮನೆಗೆ ಯಾವತ್ತೂ ಶುಭ ಫಲವನ್ನು ಕೊಡೋದಿಲ್ಲ. ಹೆಣ್ಮಕ್ಳು ಡಾಮಿನೇಟ್ ಆಗ್ತಾರೆ, ಮನೆಯಲ್ಲಿ ಡೈವರ್ಸ್ಗಳು ಜಾಸ್ತಿ ಆಗುತ್ತೆ, ಗಂಡ ಹೆಂಡತಿ ಹೊಂದಾಣಿಕೆ ಜಾಸ್ತಿ ಆಗಲ್ಲ, ಹೆಣ್ಮಕ್ಳು ಮದುವೆ ಆಗಲ್ಲ, ಹೆಣ್ಮಕ್ಳಿಗೆ ಅನಾರೋಗ್ಯ, ಕಾಯಿಲೆಗಳು, ಕ್ಯಾನ್ಸರ್ನಂಥ ಕಾಯಿಲೆಗಳು, ಆರೋಗ್ಯದ ಸಮಸ್ಯೆಗಳು, ಈ ರೀತಿ ಅನೇಕ ಪ್ರಾಬ್ಲಮ್ಗಳನ್ನು ಅವರು ಅನುಭವಿಸ್ತಿರ್ತಾರೆ. ನೋಡಿ, ನಾವೇನು ಮಾಡಬೇಕು? ಎಕ್ಸಾಂಪಲ್, ಇಲ್ಲೊಂದು ಸಂಪಿದೆ, ಈ ಜಾಗದಲ್ಲಿ ಒಂದು ಸಂಪಿದೆ ಅಂತ ಇಟ್ಕೊಳ್ಳೋಣ, ಆಗ್ನೇಯ ದಿಕ್ಕಲ್ಲಿದೆ. ಇದಕ್ಕೆ ನಾವು ಪರಿಹಾರವನ್ನು ಕಂಡ್ಕೋಬೇಕು. ನೋಡಿ, ವಿತೌಟ್ ಡೆಮಾಲಿಷನ್ ಕರೆಕ್ಷನ್, ಇದು ದೊಡ್ಡ ಸಂಪ್ ಮಾಡಿಸ್ಬಿಟ್ಟಿದ್ರೆ ಅಥವಾ ಬೋರ್ ಹೊಡಿಸ್ಬಿಟ್ಟಿದ್ರೆ ಇದಕ್ಕೇನು ಪರಿಹಾರ ಮಾಡೋದು? ಯಾವತ್ತೂ ಕೂಡ ಯಾವುದನ್ನು ಬದಲಾಯಿಸೋಕ್ಕಾಗೋದಿಲ್ವೋ ಅದಕ್ಕೆ ಪರಿಹಾರಗಳನ್ನು, ಅಲ್ಲಿರುವಂಥ ನೆಗೆಟಿವಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ನೋಡಿ, ಈ ರೀತಿಯಾಗಿ ಹಳ್ಳಗಳನ್ನು ತೆಗಿಬೇಕು. ಮಧ್ಯದಲ್ಲೊಂದು, ಈ ಕಡೆ 4,
ಈ ಕಡೆ 4, 1ರಿಂದ 3 ಅಡಿ ಹಳ್ಳ ತೆಗಿಬೇಕು ಚಿಕ್ಕ ಚಿಕ್ಕದಾಗಿ, ಅಥವಾ 1.5 ಅಡಿ ಹಳ್ಳ ತೆಗೆದು ಇಲ್ಲಿ 4 ಪಿರಮಿಡ್ಗಳು, ಈ ಕಡೆ 4 ಪಿರಮಿಡ್ಗಳು, ಮಧ್ಯದಲ್ಲೊಂದು ಪಿರಮಿಡ್ ಹಾಕಬೇಕು. ಅದಾದಮೇಲೆ ಈ ಸಂಪ್ ಇದೆಯಲ್ಲ, ಈ ಸಂಪು ಅಥವಾ ಬೋರಿನ ಸುತ್ತ ಇಲ್ಲಿ 3, ಇಲ್ಲಿ 3, ಇಲ್ಲಿ 3 ಮತ್ತು ಇಲ್ಲಿ 3 ಪಿರಮಿಡ್ಗಳನ್ನು ಹಾಕಬೇಕು. ಈ ಪಿರಮಿಡ್ಗಳನ್ನು ಹಾಕ್ತಾ ಏನಾಯ್ತದೆ, ಈ ಏರಿಯನ್ನ ಕಟ್ ಮಾಡ್ದಂಗೆ ಆಯಿತು. ಈ ಏರಿಯಾನ ಕಟ್ ಮಾಡ್ದಂಗೆ ಅಥವಾ ಇಲ್ಲಿ ಬರ್ತಾ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ಬ್ಲಾಕ್ ಮಾಡ್ದಂಗೆ ಆಯಿತು. ಯಾವಾಗಲೂ ಪಿರಮಿಡ್ಗಳು ಹೇಗೆ ಕೆಲಸ ಮಾಡಿಬಿಡುತ್ತೆ ಅಂದರೆ, ತುಂಬ ಜನ ಹೇಳ್ತಾರೆ ಪಿರಮಿಡ್ ಹಾಕ್ಬಿಟ್ರೆ ದುಡ್ಡು ಬಂದ್ಬಿಡುತ್ತೆ, ಕೆಲಸ ಸಿಕ್ಬಿಡುತ್ತೆ. ಹಂಗಲ್ಲ ಅದು. ಈಗ ನಿಮಗೆ ನೀವೇ ಕೆಲಸ ಮಾಡಬೇಕು, ನೀವೇ ಓದಬೇಕು, ನೀವೇ ಸಂಪಾದನೆ ಮಾಡಬೇಕು, ನೀವೇ ಎಕ್ಸಾಮ್ ಬರೀಬೇಕು. ಆದರೆ ಪ್ರಾಬ್ಲಮ್ ಏನಾಗ್ತಾ ಇದೆ, ನನ್ನ ಕಣ್ಣು ಮಂಜಾಗ್ತಾ ಇದೆ, ಬ್ಲರ್ ಆಗ್ತಾ ಇದೆ, ನನಗೆ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ. ಆಗ ನಾವು ಕನ್ನಡಕವನ್ನು ಕೊಡ್ತೀವಿ. ಈ ಕನ್ನಡಕ ಮಾಡುವಂಥ ಕೆಲಸವನ್ನೇ ಮನೆಯಲ್ಲಿ ಪಿರಮಿಡ್ ಮಾಡುವಂಥದ್ದು. ಅಂದರೆ ಅಲ್ಲಿರುವಂಥ ಡಿಫೆಕ್ಟ್ಸನ್ನು ಅದು ಕಂಟ್ರೋಲ್ ಮಾಡುತ್ತೆ. ಆಗ ನೀವು ಮಾಡುವಂತಹ ಕೆಲಸಗಳಿಗೆ ಯಶಸ್ಸು ಸಿಗುತ್ತೆ. ನೋಡಿ, ಇದು ಆಗ್ಬಿಟ್ಟಿದೆ, ಬಾಡಿಗೆ ಮನೆ, ಭೋಗ್ಯದ ಮನೆ, ಸ್ವಂತ ಮನೆ, ಇದನ್ನು ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಅಥವಾ ಈ ಥರ ಇದ್ದಾಗ ಕೂಡ ಯಾರೂ ಪರ್ಚೇಸ್ ಕೂಡ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಯಾಕೆ ಸಮಸ್ಯೆ ಇರೋ ಮನೆಗಳಿಗೆ ಬರಬೇಕು? ಆಲ್ಮೋಸ್ಟ್ ಈಗ ಒಂದು ಬೇಸಿಕ್ ವಾಸ್ತು ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ನಮಗೆ ಇರುವಂತಹ ಪರಿಹಾರಗಳೇನು ಅಂದರೆ, ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3 ಪಿರಮಿಡ್ಡು ಮತ್ತು ಇಲ್ಲಿ 3 ಪಿರಮಿಡ್ಗಳನ್ನು ನಾವು ಹಾಕೊಂಡ, ಇಲ್ಲಿ 9 ಪಿರಮಿಡ್ಗಳನ್ನು ಈ ಥರ ಹಾಕೊಂಡಾಗ ಈ ಜಾಗದಲ್ಲಿ ಬರ್ತಾ ಇರುವಂಥ ನೆಗೆಟಿವಿಟಿ ನಮಗೆ ಕಂಟ್ರೋಲ್ ಆಗುತ್ತೆ. ಮತ್ತು ನಿಮ್ಮ ಮನೆಯ ಒಳಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಒಂದು ಪಿರಮಿಡ್ ಹಾಕಿ. ಆಗೇನಾಗುತ್ತೆ, ಇಡೀ ಮನೆ ಎನರ್ಜೈಸ್ ಆಗುತ್ತೆ ಮತ್ತು ದೋಷಗಳು ಕಮ್ಮಿ ಆಗುತ್ತೆ. ಈ ರೀತಿಯಾದ ಪರಿಹಾರಗಳನ್ನು ನೀವು, ನಾನು ಹೇಳಿದೆ ಸಂಚಿಕೆಗಳಲ್ಲಿ ಸಮಸ್ಯೆಗಳ ಜೊತೆ ಒಂದಷ್ಟು ಪರಿಹಾರ ಮಾರ್ಗಗಳನ್ನು ಕೂಡ ಕಂಡುಕೊಳ್ಳೋದು ಹೇಳ್ತೀನಿ. ಆದರೆ ಈ ಪಿರಮಿಡ್ಗಳನ್ನು ಹಾಕುವಾಗ ನಿಮ್ಮ ಏರಿಯಾ ಎಷ್ಟು ಸ್ಕ್ವೈರ್ ಫೀಟ್ ಇದೆ, ನಿಮ್ಮ ಸಂಪು ಎಷ್ಟು ಸ್ಕ್ವೈರ್ ಫೀಟ್ ಇದೆ, ಅದಕ್ಕೆ ಎಷ್ಟು ಎನರ್ಜಿ ಉತ್ಪತ್ತಿ ಮಾಡುವಂಥ ಪಿರಮಿಡ್ಗಳು ಬೇಕು ಅನ್ನೋದನ್ನು ಫಸ್ಟು ಗಮನಿಸ್ಕೋಬೇಕು. ಅದನ್ನು ಗಮನಿಸ್ಕೊಂಡು ನೀವು ಆ ಪಿರಮಿಡ್ಗಳನ್ನು ಬಳಸೋದ್ರಿಂದ 100% ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಅದರಿಂದ ಈ ರೀತಿಯಾದ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ಯಾವುದೇ ಥರದ ಪಿರಮಿಡ್ಗೆ ಸಂಬಂಧಪಟ್ಟಂಥ ಪರಿಹಾರಗಳು ಬೇಕು ಅಂದಾಗ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕೂಡ ನಿಮಗೆ ಪರಿಹಾರಗಳನ್ನು ನಾವು ತಿಳಿಸ್ಕೊಡ್ತೀವಿ. ಜೊತೆಗೆ ನಿಮ್ಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತೇನೆ. ಕರ್ನಾಟಕದಲ್ಲಿ ಮೈಸೂರಲ್ಲಿ ಜಿತೇನ್ ಪಿರಮಿಡ್ಸ್ದು ಫ್ರ್ಯಾಂಚೈಸ್ ನಮ್ಮದು. ನಾವು ಫ್ರ್ಯಾಂಚೈಸಿ ಓನರ್ ಆಗಿರೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುವಂತಹ ಮತ್ತು ಶ್ರೇಷ್ಠವಾದಂಥ ಪಿರಮಿಡ್ಗಳನ್ನು ನಾವು ಕೊಡ್ತೇವೆ. ಇದನ್ನು ಕೂಡ ನೀವು ಹಾಕೋಬೋದು. ಜೊತೆಗೆ ಏನಪ್ಪ ಗುರುಗಳು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಯಾವುದೋ ಪಿರಮಿಡ್ ಸೇಲ್ನ ಇವರು ಪ್ರಮೋಟ್ ಮಾಡ್ಕೋತಾ ಇದ್ದಾರೆ ಅಂದರೆ, ಖಂಡಿತವಾಗಿಯೂ ಇಲ್ಲ. ನಾನು ಯಾವಾಗಲೂ ಸಬ್ಜೆಕ್ಟ್ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು. ನಮ್ಮ ಹತ್ರ ಸಿಗುವಂಥದ್ದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ನಾನು ಯಾವತ್ತೂ ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ನನ್ನ ಇಂಟೆನ್ಷನ್ ಒಂದೇ, ಆದಷ್ಟು ಒಳ್ಳೆ ವಿಷಯಗಳನ್ನು, ಒಳ್ಳೆ ಮಾಹಿತಿಗಳನ್ನು ನಮ್ಮ ಜನರಿಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.